ಆಕಾಶವಾಣಿ ಹಾಸನ. ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ. ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ. ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ. ಪಿತ್ತಕೋಶದ ಹರಳುಗಳು ಈ ಕುರಿತು ಇವತ್ತು ವಿಚಾರ ಪ್ರಸ್ತಾಪ ಡಾಕ್ಟರ್ ವೀಕ್ಷಿತಾ ಅವರಿಂದ. ಪಿತ್ತಕೋಶದಲ್ಲಿ ಹರಳು ಅಥವಾ ಕಲ್ಲು ಉಂಟಾಗುವುದು ಇಂದು ಸಾಮಾನ್ಯವಾಗಿದೆ. ಇದಕ್ಕೆ ಕಾರಣಗಳು ಹಲವು. ಆದರೆ ಈ ಸಮಸ್ಯೆ ಮತ್ತು ಅದರ ಪರಿಹಾರದ ಬಗೆಗಿನ ಮಾಹಿತಿ ಹೆಚ್ಚಿನವರನ್ನ ಇನ್ನು ಮುಟ್ಟಿಲ್ಲ ಎಂದೇ ಹೇಳಬಹುದು. ಅದಲ್ಲದೆ ಕೆಲವೊಂದು ಅಪನಂಬಿಕೆಗಳಿಂದಾಗಿ ಕೂಡ ಹಲವೊಮ್ಮೆ ಸೂಕ್ತ ಪರಿಹಾರ ಕಂಡುಕೊಳ್ಳುವಲ್ಲಿ ರೋಗಿಗಳು ವಂಚಿತರಾಗುತ್ತಾರೆ. ಪಿತ್ತಕೋಶ ಅನ್ನುವಂಥದ್ದು ದೇಹದಲ್ಲಿ ಇರುವಂತಹ ಒಂದು ಚಿಕ್ಕ ಅಂಗ. ಜೀರ್ಣಕ್ರಿಯೆಗೆ ಅನುಕೂಲವಾಗುವ ಪಿತ್ತರಸ ಅಥವಾ ಬೈಲ್ ಅನ್ನು ಬಿಡುಗಡೆ ಮಾಡುತ್ತದೆ. ಜಿಡ್ಡಿನ ಅಂಶದ ಆಹಾರ ಸೇವನೆ ಮಾಡಿದಾಗ ಈ ಪಿತ್ತಕೋಶ ಪಿತ್ತದ ಅಂಶವನ್ನು ಸಂಗ್ರಹಿಸಿ ಪಿತ್ತಕೋಶದಿಂದ ಸಣ್ಣ ಕರುಳಿಗೆ ಹೊರಹಾಕುತ್ತದೆ. ಕೊಬ್ಬು ಜೀರ್ಣವಾಗುವಂತೆ ಮಾಡುತ್ತದೆ. ಪಿತ್ತದ ಅಂಶ ಮತ್ತು ಕೊಲೆಸ್ಟ್ರಾಲ್ ಮಟ್ಟದಲ್ಲಿ ಏರುಪೇರಾದಾಗ ಪಿತ್ತಕೋಶದಲ್ಲಿ ಕಲ್ಲು ಬೆಳೆಯುವ ಸಾಧ್ಯತೆ ಇರುತ್ತದೆ. ಮೊದಲೇ ಹೇಳಿದ ಹಾಗೆ ಪಿತ್ತಕೋಶದ ಹರಳುಗಳಿಗೆ ಕಾರಣಗಳು ಹಲವಾರು. ಅದರಲ್ಲಿ ದೇಹದಲ್ಲಿ ಪಿತ್ತದ ಪ್ರಮಾಣ ಅಥವಾ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗಿದ್ದರೆ, ಅಥವಾ ಇತ್ತೀಚಿನ ಆಹಾರ ಕ್ರಮಗಳು ಪಿಜ್ಜಾ, ಬರ್ಗರ್, ಮಾಂಸಾಹಾರ ಅತಿ ಹೆಚ್ಚು ಸೇವನೆ ಮಾಡಿದಾಗ, ಅಥವಾ ಫೈಬರ್ ಆಹಾರದ ಕೊರತೆಯಿಂದ, ಅತಿಯಾದ ತೂಕವಿದ್ದರೆ, ಲಿವರ್ ಸಮಸ್ಯೆ ಮತ್ತು ಮಧುಮೇಹದಿಂದ. ಸಾಮಾನ್ಯವಾಗಿ ಈ ಕಾಯಿಲೆ ದೇಹದಲ್ಲಿ ಹೆಚ್ಚು ಬೊಜ್ಜಿದ್ದರೆ ಅಥವಾ ಹೆಚ್ಚು ತೂಕವಿರುವ ಹೆಣ್ಣು ಮಕ್ಕಳಿಗೆ 40 ವರ್ಷ ದಾಟಿದ ಮೇಲೆ ಕಾಣಿಸಿಕೊಳ್ಳುತ್ತದೆ. ಈ ರೋಗದಲ್ಲಿ ನಿರ್ದಿಷ್ಟ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ಎನ್ನುವಂತಿಲ್ಲ. ಕೆಲವರಿಗೆ ಕಲ್ಲುಗಳ ಇರುವಿಕೆಯ ಬಗ್ಗೆ ಅರಿವು ಕೂಡ ಇರುವುದಿಲ್ಲ. ಲಕ್ಷಣಗಳಲ್ಲಿ ಬಲಭಾಗದ ಹೊಟ್ಟೆ ನೋವು ಹಾಗೂ ಎದೆಯ ಮಧ್ಯಭಾಗದಲ್ಲಿ ನೋವು ಅಥವಾ ಹಿಡಿತದ ಹಾಗೆ ಅನುಭವವಾಗುತ್ತದೆ. ಅತಿಯಾದ ತೇಗು ಆಗುವುದು, ಹಸಿವಾಗದೇ ಇರುವುದು ಹಾಗೂ ಮಲ ವಿಸರ್ಜನೆಯಲ್ಲಿ ಸಮಸ್ಯೆ ಅಥವಾ ಅತಿಸಾರ ಆಗುವಂಥದ್ದು, ಬಲಭುಜದ ನೋವು ಇದು ಕೆಲವು ಲಕ್ಷಣಗಳು. ಈ ರೋಗಕ್ಕೆ ಒಳ್ಳೆಯ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯಿಂದ ತಡೆಗಟ್ಟಬಹುದು. ಸರಿಯಾದ ಸಮಯದಲ್ಲಿ ಆಹಾರ ಸೇವನೆ ಅಭ್ಯಾಸ ಮಾಡಿಕೊಳ್ಳಬೇಕು. ಹೆಚ್ಚು ಎಣ್ಣೆ, ಜಿಡ್ಡಿನ ಪದಾರ್ಥ, ಮಾಂಸಾಹಾರ, ಆಲ್ಕೋಹಾಲ್ ಸೇವನೆಯನ್ನ ಕಡಿಮೆ ಮಾಡಿ. ಫೈಬರ್ ಅಂಶ ಹೆಚ್ಚಿರುವಂತಹ ಮೂಸಂಬಿ, ಬಾಳೆಹಣ್ಣು, ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡುತ್ತೀರಿ. ಒಂದು ದಿನ ಅತಿಯಾದ ಆಹಾರ ಸೇವನೆ, ಇನ್ನೊಂದು ದಿನ ಕಡಿಮೆ ಸೇವನೆ ಇಂತಹದ್ದು ಮಾಡಬಾರದು. ಸಮತೋಲನದಲ್ಲಿ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಬೇಕು. ವಿಟಮಿನ್ ಸಿ ಇರುವಂತಹ ಆಹಾರಗಳ ಸೇವನೆ ಇರಲಿ. ಹೆಚ್ಚುವರಿ ನೀರನ್ನು ಸೇವನೆ ಮಾಡಬೇಕು. ಆಯುರ್ವೇದದಲ್ಲಿ ಪಾನೀಯ ಕ್ಷಾರ ಎನ್ನುವಂತಹ ಒಂದು ಪರಿಣಾಮಕಾರಿ ಚಿಕಿತ್ಸೆ ಇದೆ. ಇದರ ಹೊರತು ಕೂಡ ಪಂಚಕರ್ಮ ಚಿಕಿತ್ಸೆ ಪದ್ಧತಿಗಳು ಹಾಗೂ ಇತರ ಔಷಧಿಗಳು ಲಭ್ಯವಿದ್ದು, ಸೂಕ್ತ ವೈದ್ಯರ ಸಲಹೆಯನ್ನು ಪಡೆದು ಪ್ರಾಮಾಣಿಕವಾಗಿ ಔಷಧಿ ಸೇವಿಸುವುದರಿಂದ ಪಿತ್ತಕೋಶದ ಕಲ್ಲಿನಿಂದಾಗುವಂತಹ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಪಿತ್ತಕೋಶದ ಹರಳುಗಳು ಹೇಗೆ ಸೃಷ್ಟಿಯಾಗ್ತವೆ, ಏನು ತೊಂದರೆ ಕೊಡ್ತವೆ ಮತ್ತು ಹೇಗೆ ಇವುಗಳಿಂದ ದೂರ ಇರಬಹುದು ಅನ್ನೋದ್ರ ಬಗ್ಗೆ ಇದುವರೆಗೆ ಮಾತಾಡಿದವರು ಡಾಕ್ಟರ್ ವೀಕ್ಷಿತಾ ಅವರು. ನಾಗರಿಕ ಬಂಧುಗಳೇ, ಆರೋಗ್ಯ ಧರ್ಮ 120 ಸಂಚಿಕೆಗಳನ್ನು ಪೂರೈಸಿದೆ. ಪ್ರತಿದಿನನೂ ನಿಮ್ಮ ಆರೋಗ್ಯ ಕಾಳಜಿಗೆ ಹಾಸನ ಆಕಾಶವಾಣಿಯು ಬಿತ್ತರಿಸುತ್ತಿರುವ ಕಾರ್ಯಕ್ರಮ ಇದು. ಇವತ್ತು ಜಠರಾಗ್ನಿ ಈ ಕುರಿತು ಮಾತನಾಡುತ್ತಿದ್ದಾರೆ ಮೋನಿಕಾ ಸಿಂಗ್ ಜೆಜಿ. ಜಠರಾಗ್ನಿ ನಮ್ಮ ಆರೋಗ್ಯ ಕಾಪಾಡುವುದರಲ್ಲಿ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಅಗ್ನಿಬಲದ ಆಧಾರದ ಮೇಲೆ ಅವನು ಎಷ್ಟು ಆಹಾರ ಸೇವಿಸಬೇಕು ಅಂತ ತಿಳ್ಕೋಬಹುದು. ಅಂತ ಅಗ್ನಿಗಳಲ್ಲಿ 4 ವಿಧ: ತೀಕ್ಷ್ಣಾಗ್ನಿ, ಮಂದಾಗ್ನಿ, ಸಮಾಗ್ನಿ ಮತ್ತು ವಿಷಮಾಗ್ನಿ. ಅಗ್ನಿಯು 4 ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಅದರ ಕ್ರಿಯೆಯ ಆಧಾರದ ಮೇಲೆ ನಾವು ಅಗ್ನಿಯನ್ನು ಗುರುತಿಸಬಹುದು. ಎಲ್ಲಾ ರೀತಿಯ ಅಪಚಾರಗಳನ್ನು ಪಾಲಿಸಿದರೂ, ಅಂದರೆ ಆಹಾರದ ನಿಯಮಗಳನ್ನು ಅನುಸರಿಸದೇ ಇದ್ದರೂ ಸಹ ಯಾವುದೇ ಕಷ್ಟಗಳಾಗದೆ ಸೇವಿಸಿದ ಎಲ್ಲಾ ರೀತಿಯ ಆಹಾರವು ಸುಲಭವಾಗಿ ಜೀರ್ಣವಾದರೆ ಆ ವ್ಯಕ್ತಿಯಲ್ಲಿ ತೀಕ್ಷ್ಣಾಗ್ನಿ ಇದೆ ಎಂದರ್ಥ. ತೀಕ್ಷ್ಣಾಗ್ನಿ ಇರುವ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ಆಹಾರ ಸೇವಿಸಿದರೂ ಅದು ಜೀರ್ಣವಾಗುತ್ತದೆ. ಈ ತರಹದ ಜೀರ್ಣಕ್ರಿಯೆಯಲ್ಲಿ ಅಗ್ನಿಯ ಜೊತೆ ಪಿತ್ತದೋಷ ಪ್ರಧಾನವಾಗಿರುತ್ತದೆ. ಇದರ ತದ್ವಿರುದ್ಧವೇ ಮಂದಾಗ್ನಿ, ಅಂದರೆ ಎಂಥ ಆಹಾರ ಸೇವಿಸಿದರೂ ಸಹ ಅದು ಜೀರ್ಣವಾಗುವುದಿಲ್ಲ. ಯಾವ ವ್ಯಕ್ತಿಯಲ್ಲಿ ಮಂದಾಗ್ನಿ ಇರುತ್ತದೆಯೋ ಅವರಿಗೆ ಸಣ್ಣ ಪ್ರಮಾಣದ ಆಹಾರ ಕೂಡ ಜೀರ್ಣಿಸಲು ಕಷ್ಟಕರ. ಇಂತಹ ಜೀರ್ಣಕ್ರಿಯೆಯಲ್ಲಿ ಅಗ್ನಿಯ ಜೊತೆ ಕಫದೋಷ ಪ್ರಧಾನವಾಗಿರುತ್ತದೆ. ಮೂರನೆಯದು ಸಮಾಗ್ನಿ. ಯಾವ ವ್ಯಕ್ತಿಯು ಸರಿಯಾದ ನಿಯಮವನ್ನು ಪಾಲಿಸಿ ಆಹಾರ ಸೇವಿಸುತ್ತಾನೋ ಆಗ ಅದು ಜೀರ್ಣವಾಗುತ್ತದೆ. ಆದರೆ ಅವನು ಸ್ವಲ್ಪ ಅಪಚಾರ ಪಾಲಿಸಿದನೋ ಆಗ ಜೀರ್ಣವಾಗುವುದಿಲ್ಲ. ಈ ರೀತಿ ಕೆಲಸ ಮಾಡುವ ಅಗ್ನಿಯಲ್ಲಿ 3 ದೋಷಗಳಾದ ವಾತ, ಪಿತ್ತ, ಕಫವು ಸಮವಾಗಿರುತ್ತದೆ. ಕೊನೆಯದು ವಿಷಮಾಗ್ನಿ. ಇದು ಸಮಾಗ್ನಿಯ ವಿರುದ್ಧ.
ಅಂದರೆ ಸರಿಯಾಗಿ ನಿಯಮವನ್ನು ಪಾಲಿಸಿ ಆಹಾರ ಸೇವಿಸಿದರೂ ಜೀರ್ಣವಾಗಬಹುದು ಅಥವಾ ವಿಷಮತೆಯನ್ನು ಕೂಡ ತೋರಬಹುದು. ಇದರಲ್ಲಿ ವಾತದೋಷವು ಅಗ್ನಿಯ ಜೊತೆ ಪ್ರಧಾನವಾಗಿರುತ್ತದೆ. ನಮ್ಮ ಅಗ್ನಿಬಲ ಹೇಗಿದೆ ಅನ್ನೋ ಆಧಾರದ ಮೇಲೆ ಆಹಾರ ಸೇವನೆ ಮಾಡುವುದು ಉತ್ತಮ. ಈ ಅಗ್ನಿಬಲದ ಆಧಾರದ ಮೇಲೆ ನಮಗೆ ಹಸಿವು ಆಗುವುದು ತಿಳಿಯುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು, ಹಸಿವು ಆಗೋ ಮೊದಲೇ ಆಹಾರವನ್ನು ಸೇವಿಸುತ್ತಾರೆ ಅಥವಾ ಹಸಿವು ಆಗಿ ತುಂಬಾ ಸಮಯ ಕಳೆದರೂ ಕೂಡ ಆಹಾರ ಸೇವನೆ ಮಾಡೋದೇ ಇಲ್ಲ. ಇದಕ್ಕೆ ಉದಾಹರಣೆ, ಮನೆಯಲ್ಲಿ ಹೆಣ್ಣು ಮಕ್ಕಳು ಕೆಲಸ ಹೆಚ್ಚಿದೆ ಅಂತ ತುಂಬಾ ತಡವಾಗಿ ಆಹಾರ ಸೇವಿಸ್ತಾರೆ ಅಥವಾ ನೈಟ್ ಶಿಫ್ಟ್ ಕೆಲಸ ಇದೆ ಅಂತ ತುಂಬಾ ತಡವಾಗಿ ತಿನ್ನೋದು ಕೂಡ ಹೆಚ್ಚಾಗಿ ಕಾಣಬರುತ್ತದೆ. ಹಸಿವು ಆಗೋದಕ್ಕೂ ಮುನ್ನವೇ ಆಹಾರ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಲಘುತ್ವ ಇರದೆ ವಿವಿಧ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಈ ರೀತಿ ನಿರಂತರ ಮಾಡೋದ್ರಿಂದ ಅವರ ಜೀವಕ್ಕೆ ಹಾನಿಕರ ಕೂಡ. ಹಸಿವು ಹೆಚ್ಚಾಗಿ ತುಂಬಾ ಸಮಯ ಕಳೆದರೂ ತಿನ್ನದೇ ಇರುವುದರಿಂದ ದೇಹದಲ್ಲಿ ವಾತದೋಷವು ಹೆಚ್ಚಾಗಿ ಅಗ್ನಿಯನ್ನು ನಾಶ ಮಾಡುತ್ತದೆ. ಮತ್ತೆ ಅವರಿಗೆ ಆಹಾರ ಸೇವಿಸುವ ಬಯಕೆವೇ ಇರುವುದಿಲ್ಲ. ಹಸಿವಿನ ವೇಗವನ್ನು ಕಡೆಗಣಿಸುವುದರಿಂದ ದೇಹದಲ್ಲಿ ಕೃಶತೆ, ದುರ್ಬಲತೆ, ವೈವರ್ಣ್ಯ, ಮೈಕೈ ನೋವು, ಅರುಚಿ, ತಲೆಸುತ್ತು ಕಾಣಬಹುದು. ಹಾಗಾಗಿ ಹಸಿವನ್ನು ಕಡೆಗಣಿಸದೆ ಮತ್ತು ಅಗ್ನಿಬಲವು ಹೇಗಿದೆ ಎಂದು ಚಿಂತನೆ ಮಾಡಿ ಸರಿಯಾದ ಸಮಯಕ್ಕೆ ಆಹಾರ ಸೇವಿಸುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಜಠರಾಗ್ನಿಯ ಮಹತ್ವ ಕುರಿತು ಇದುವರೆಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು, ತಿಳಿಸಿದವರು ಡಾಕ್ಟರ್ ಮೋನಿಕಾ ಸಿಂಗ್ ಜೆ.ಜಿ. ಕೇಳಿದ್ರೆ ಎಷ್ಟೋ ಜನಗಳಿಗೆ ಸರಿಯಾಗಿ ಹಸಿವು ಆಗೋದಿಲ್ಲ ಅಂತ ಅಂದ್ಕೊಂಡು ಕೊರಗ್ತಾ ಇರ್ತಾರೆ. ಏನಿದು ಹಸಿವು ಆಗದಿರುವುದು, ಇದಕ್ಕೆ ಕಾರಣ ಮತ್ತು ಪರಿಹಾರ, ಈ ಕುರಿತು ಇವತ್ತು ಮಾತಾಡ್ತಿದ್ದಾರೆ ಡಾಕ್ಟರ್ ಗುರು ಬಸವರಾಜ್ ಯಲಗಚ್ಚಿನವರು. ಹಸಿವೆ ಆಗೋದು ಅಂದ್ರೆ ಸಮಯಕ್ಕೆ ಸರಿಯಾಗಿ ತಿಂದ ಆಹಾರ ಜೀರ್ಣ ಆಗಿ ನಮಗೆ ಮತ್ತೆ ಆಹಾರ ಸೇವಿಸಬೇಕು ಅನ್ನೋ ಬಯಕೆ ಕಾಲಕಾಲಕ್ಕೆ ಸರಿಯಾಗಿ ಉಂಟಾಗೋದು. ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಅವನು ಪ್ರೌಢಾವಸ್ಥೆ, ಮಧ್ಯಮಾವಸ್ಥೆಯಲ್ಲಿದ್ದಾಗ ಕನಿಷ್ಠ ದಿನಕ್ಕೆ 2 ಬಾರಿ ಚೆನ್ನಾಗಿ ಹೊಟ್ಟೆ ಹಸಿವಾಗಬೇಕು. ಅದು ಆರೋಗ್ಯವಂತನ ಲಕ್ಷಣ. ಹದಿಹರೆಯದ ವಯಸ್ಸಿಗಿಂತ ಮುಂಚೆ ವಯಸ್ಸಿನ ಸ್ಥಿತಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ದಿನಕ್ಕೆ 4-6 ಬಾರಿ ಹೊಟ್ಟೆ ಹಸಿಬೇಕು. ಇದು ಕೂಡ ಆರೋಗ್ಯವಂತ ಮಕ್ಕಳ ಲಕ್ಷಣ ಅಂತ ನಾವು ತಿಳ್ಕೊತೀವಿ. ಆದರೆ ಇಂದಿನ ದಿನಮಾನದಲ್ಲಿ ಸಹಜವಾಗಿ ಆಸ್ಪತ್ರೆಗೆ ನಮ್ಮಲ್ಲಿಗೆ ಬರೋ ಆರೋಗ್ಯಕಾಂಕ್ಷಿಗಳಲ್ಲಿ ಇರುವಂತಹ ಒಂದು ಮುಖ್ಯವಾದ ಒಂದು ದೂರು ಏನಪ್ಪಾ ಅಂದ್ರೆ, ನನಗೆ ಹೊಟ್ಟೆ ಹಸಿವೆ ಚೆನ್ನಾಗಾಗೋದಿಲ್ಲ. ಅಥವಾ ತಾಯಂದ್ರೆ ಹೇಳ್ತಾರೆ, ನಮ್ಮ ಮಗುವಿಗೆ ಹಸಿವೇ ಇಲ್ಲ, ನಾವೇನ್ ತಿನ್ಸಕ್ ಹೋದ್ರೂ ತಿನ್ನೋದಿಲ್ಲ ಅಂತ. ಈಗ ಅದಕ್ಕೆ ಕಾರಣಗಳೇನು, ಅದಕ್ಕೆ ಆಯುರ್ವೇದ, ಜೀವನ ಶೈಲಿ, ಯೋಗದಲ್ಲಿ ಪರಿಹಾರ ಏನನ್ನು ನಾವು ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ. ಕಾರಣಗಳ ಕಡೆ ನೋಡಿದಾಗ ಆಹಾರವನ್ನ ಚೆನ್ನಾಗಿ ಅಗಿಯದೆ ತಿನ್ನೋದು ಕೂಡ ಅಜೀರ್ಣಕ್ಕೆ ಕಾರಣ ಆಗುತ್ತೆ. ಅದರಿಂದ ಹಸಿವೆ ಚೆನ್ನಾಗಾಗೋದಿಲ್ಲ. ಇನ್ನು ಆಹಾರವನ್ನು ಸೇವಿಸುವಾಗ ನಮ್ಮ ಮನಸ್ಸನ್ನ ಬೇರೆ ಕಡೆ ಕೇಂದ್ರೀಕರಿಸಿ ಆಹಾರವನ್ನು ಸೇವಿಸೋದು. ಉದಾಹರಣೆಗೆ ಟಿವಿ ಮುಂದೆ ಕುತ್ಕೊಂಡು, ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಅಥವಾ ಪುಸ್ತಕಗಳನ್ನು ನೋಡ್ತಾ, ಅಕ್ಕಪಕ್ಕದವ್ರ ಜೊತೆಗೆ ಮಾತನಾಡ್ತಾ ಅನ್ಯಮನಸ್ಕರಾಗಿ ಆಹಾರ ಸೇವಿಸೋದ್ರಿಂದನೂ ಕೂಡ ಚೆನ್ನಾಗಿ ನಮಗೆ ಆಹಾರ ಜಗಿಯೋದಿಲ್ಲ, ಜೀರ್ಣ ಆಗೋದಿಲ್ಲ, ಅದರ ಪರಿಣಾಮವಾಗಿ ಹಸಿವಾಗೋದಿಲ್ಲ. ಇನ್ನು ಉಳಿದಂತೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುವಂತ ಅಂಗಾಂಗಗಳಾದಂತಹ ಯಕೃತ್ತು, ಸಣ್ಣ ಕರಳು, ದೊಡ್ಡ ಕರಳು, ಹೊಟ್ಟೆ, ಈ ಭಾಗಗಳಲ್ಲಿ ಅಂದ್ರೆ ಜೀರ್ಣಾಂಗದ ವ್ಯೂಹದ ಭಾಗಗಳಲ್ಲಿ, ಅಂಗಾಂಗಗಳಲ್ಲಿ ಏನಾದರೂ ನ್ಯೂನ್ಯತೆ ಇದ್ರೆ, ಅದರಲ್ಲಿ ಒಂದು ದುರ್ಬಲತೆ ಇದ್ರೂ ಕೂಡ ಜೀರ್ಣಕ್ರಿಯೆಗೆ ಸಮಸ್ಯೆ ಆಗುತ್ತೆ. ಅದರ ಪರಿಣಾಮವೂ ಕೂಡ ಹಸಿವಾಗದೇ ಇರೋದೇ ಆಗಿರುತ್ತೆ. ಇನ್ನು ಬೇರೆ ಬೇರೆ ಕಾಯಿಲೆಗಳ ಕಾರಣಕ್ಕಾಗಿ ಅತಿಯಾದ ಔಷಧ ಸೇವನೆ ಅಥವಾ ದೀರ್ಘಕಾಲೀನ ಔಷಧ ಸೇವನೆ ಮಾಡ್ತಾರೆ. ಅಂಥವರಲ್ಲೂ ಕೂಡ ಹಸಿವು ಕಡಿಮೆ ಆಗೋದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದ್ರೆ ಆಮ್ಲಪಿತ್ತ ಅಂತ ನಾವೇನು ಹೇಳ್ತೀವಿ, ಆ ಸಮಸ್ಯೆ ಇರೋರಿಗೆ, ಮಲಬದ್ಧತೆ ಇರೋರಿಗೆ ಅಂದ್ರೆ ಕಾನ್ಸ್ಟಿಪೇಷನ್ ಇರೋರಿಗೂ ಕೂಡ ಖಂಡಿತವಾಗಿಯೂ ಹಸಿವಿನ ಸಮಸ್ಯೆ ಇರುತ್ತೆ. ಈಗ ನಾವು ಇಷ್ಟೆಲ್ಲ ಕಾರಣಗಳು ಹಸಿವೆ ಆಗದೆ ಇರೋದಕ್ಕೆ ಇದಾವೆ ಅಂತ ನೋಡ್ಕೊಂಡ್ವಿ. ಹಾಗಾದ್ರೆ ಪರಿಹಾರನೂ ನೋಡ್ಕೋಬೇಕಲ್ವಾ? ಆಯುರ್ವೇದ ಸಾವಿರಾರು ವರ್ಷಗಳ ಹಿಂದೆ ಒಂದು ಅದ್ಭುತವಾದ ಒಂದು ವಿವರಣೆಯನ್ನು ಕೊಟ್ಟಿದೆ. ಅದೇನಪ್ಪಾ ಅಂದ್ರೆ, ಭೋಜನಾಗ್ರೆ ಸದಾಪಥ್ಯಂ ಲವಣಾರ್ದ್ರಕ ಭಕ್ಷಣಂ ಅಂತ. ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. ಭೋಜನ ಸೇವಿಸೋದಕ್ಕಿಂತ ಕನಿಷ್ಠ 1/4 ಗಂಟೆ, ಅರ್ಧ ಗಂಟೆ ಮುಂಚೆ ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ಅರ್ಧ ಇಂಚು ಉದ್ದ ಅಂದ್ರೆ ಬೆರಳಲ್ಲಿ ಅಂದ್ರೆ ಒಂದು ಗೆಣ್ಣಿನಷ್ಟು, ಒಂದು ಅರ್ಧ ಇಂಚು ಉದ್ದದ ಸಿಪ್ಪೆ ತೆಗೆದ ಒಂದು ಹಸಿ ಶುಂಠಿಯನ್ನು ತಗೊಳ್ಳಿ. ಆ ಅರ್ಧ ಇಂಚು ಉದ್ದದ ಸಿಪ್ಪೆ ತೆಗೆದ ಶುಂಠಿ ಮೇಲೆ ಒಂದು 2 ಚಿಟಿಕೆಯಷ್ಟು ಸೈಂಧವ ಲವಣ ಅಂತ ಬರುತ್ತೆ. ರಾಕ್ ಸಾಲ್ಟ್, ಪಿಂಕ್ ಸಾಲ್ಟ್ ಅಂತ ಇವತ್ತು ನಾವು ಕರಿತೀವಿ ಮಾರ್ಕೆಟ್ ಅಲ್ಲಿ. ಅದನ್ನ ನಾವು ಸೇಂಧಾ ನಮಕ್ ಅಥವಾ ಸೈಂಧವ ಲವಣ ಅಂತ ಕರಿತೀವಿ. ಆ ಅರ್ಧ ಇಂಚು ಉದ್ದದ ಹಸಿ ಶುಂಠಿ ಸಿಪ್ಪೆ ತೆಗೆದ ತುಂಡಿನ ಮೇಲೆ ಒಂದು 2 ಚಿಟಿಕೆಯಷ್ಟು ಆ ಉಪ್ಪನ್ನ ಉದುರಿಸಿ ಅದನ್ನ ನೀವು ಬಬಲ್ ಗಮ್ ತರ ಜಗದ್ ಬಿಡಿ, ಒಂದನ್ನ 3-4 ನಿಮಿಷ. ಆಮೇಲೆ ಆ ಚರಟನ ನಿಮ್ಗೆ ನುಂಗೋದಕ್ಕೆ ಕಷ್ಟ ಆಗುತ್ತೆ, ಅದನ್ನ ಉಗಿದು ಬಿಡಿ. ಹೀಗೆ ಉಪ್ಪು ಮತ್ತು ಶುಂಠಿಯನ್ನು ಬೆರೆಸಿದ ಮಿಶ್ರಣವನ್ನ ಜಗಿದು ಒಂದು 10-15 ನಿಮಿಷ ಬಿಟ್ಟು ಊಟ ಮಾಡೋಕೆ ಹೋಗಿ ಕಲ್ಲನ್ನು ತಿಂದರೂ ಕರಗಿಸುವಂತಹ ಜೀರ್ಣಕ್ರಿಯೆ, ಹಸಿವಿನ ಅನುಭವ ನಮ್ಮದಾಗುತ್ತೆ. ಇದುವರೆಗೆ
ಹಸಿವಿನ ಸಮಸ್ಯೆ ಮತ್ತು ಪರಿಹಾರ ಈ ಕುರಿತಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನವರು. ನಾಳೆ ಮತ್ತಷ್ಟು ಮಾಹಿತಿಯನ್ನ ಈ ವೈದ್ಯರಿಂದ ತಾವು ಪಡ್ಕೊಳ್ಬಹುದು. ಕೇಳಿದ್ರೆ ಹಸಿವು ಆಗದಿರುವುದು ಇದಕ್ಕೆ ಕಾರಣ ಮತ್ತೆ ಸರಿಪಡಿಸೋದು ಹೇಗೆ, ಈ ಬಗ್ಗೆ ನಿನ್ನೆ ಡಾಕ್ಟರ್ ಗುರು ಬಸವರಾಜ್ ಯಲಗಚ್ಚಿನವರು ಮಾತನಾಡಿದರು. ಮತ್ತಷ್ಟು ವಿಚಾರ ಇವತ್ತು. ಕೆಲವೊಬ್ರು ಹೇಳ್ತಾರೆ, ಸರ್ ನಮಗೆ ಶುಂಠಿ ಆಗೋದಿಲ್ಲ ಡಾಕ್ಟ್ರೆ, ಅದು ತುಂಬಾ ಉಗ್ರಗಂಧಿಯಾಗಿರುತ್ತೆ, ವಾಸನೆ ಮತ್ತು ಅದರದ ರಸ ನಮಗೆ ಕಷ್ಟ ಆಗುತ್ತೆ ಅನ್ನೋರಿಗೆ ಮೂಲಂಗಿಯನ್ನು ಗಾಲಿಗಳ ಹಾಗೆ ಹೆಚ್ಚಿ ತೊಳೆದು ಅದ್ರ ಮೇಲೆ 2 ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ಅಂದ್ರೆ ಪೆಪ್ಪರ್ ಪೌಡರ್ನ ಹಾಕಿ 1-2-3 ಹನಿಯ ನಿಂಬೆ ರಸವನ್ನು ಹಾಕಿ 2 ಹಾಗೆ ಕತ್ತರಿಸಿದ ಮೂಲಂಗಿಯ ತುಂಡುಗಳನ್ನ ತಿಂದು 1/4 ಗಂಟೆ 20 ನಿಮಿಷದ ನಂತರ ಊಟ ಮಾಡೋದ್ರಿಂದನೂ ನಿಮಗೆ ಬಹಳ ಚೆನ್ನಾಗಿ ಹಸುವಾಗುತ್ತೆ. ಆದ್ರೆ ಕಾಳುಮೆಣಸು ಬಳಸುವಾಗ ನಿಮಗೆ ಅತಿಯಾದ ಗ್ಯಾಸ್ಟ್ರಿಕ್ ಇದೆಯಾ ಇಲ್ವೋ ಅನ್ನೋದನ್ನ ನೋಡಿಕೊಂಡು ಅದನ್ನ ಸೇವನೆ ಮಾಡಬೇಕಾಗಿ ವಿನಂತಿ. ಇನ್ನು ಬೆಚ್ಚನೆ ನೀರಿನ ಸೇವನೆ, ಯಾರಿಗೆ ಹಸಿವು ಸಹಜವಾಗಿ ಕಡಿಮೆ ಇದೆಯೋ ದಿನದುದ್ದಕ್ಕೂ ಅವರಿಗೆ ಬಾಯಾರಿಕೆ ಆದಾಗೆಲ್ಲ ತುಸು ಬೆಚ್ಚನೆ ನೀರು ಕುಡಿಯೋದ್ರಿಂದ ಅದು ಕೂಡ ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಹಸಿವಿಗೆ ಪೂರಕ ಆಗುತ್ತೆ. ಇನ್ನು ಸರ್ ನಾನು ಆಹಾರ ಏನೋ ತಿಂದ್ಬಿಡ್ತೀನಿ, ಜೀರ್ಣ ಆಗೋದಕ್ಕೆ ಕಷ್ಟ, ಹೊಟ್ಟೆಲ್ ಹಾಗೆ ಉಳಿಯುತ್ತೆ, ಹಾಗಾಗಿ ಮತ್ತೆ ನನಗೆ ಮಧ್ಯಾಹ್ನ ರಾತ್ರಿ ಊಟ ಮಾಡಕ್ಕಾಗಲ್ಲ ಅನ್ನೋರಿಗೆ ತುಂಬಾ ಸುಲಭವಾದ ಪರಿಹಾರ ಇದೆ. ಅದೇನಂದ್ರೆ ಅಜ್ವಾಯಿನ್ ಅಥವಾ ಅಜಮೋದ ಅಂತ ಕರಿತೀವಿ, ಈ ಭಾಗದಲ್ಲಿ ಓಂ ಕಾಳು ಅಂತ ಕರೀತಾರೆ. 3 ಬೆರಳಿಗೆ ಬರೋ ಚಿಟಿಕೆಗೆ ಬರುವಷ್ಟು ಓಂ ಕಾಳನ್ನ ತಗೊಳ್ಳಿ, ಅದೇ 3 ಬೆರಳಿಗೆ ಬರುವಷ್ಟು 1 ಚಿಟಿಕೆಯಷ್ಟು ಸಕ್ಕರೆ ತಗೊಳ್ಳಿ. ಇದನ್ನ ಊಟ ಆದ್ಮೇಲೆ ಎಲೆ ಅಡಿಕೆ ಜಗದಂಗೆ 1-3-4 ನಿಮಿಷ ಜಗದು ನುಂಗ್ಕೊಂಬಿಡಿ. ದಿನಕ್ಕೆ 1 ಬಾರಿ ಈ ತರ ಮಾಡಿ ಅದ್ಭುತವಾಗಿ 4-6 ದಿನಗಳಲ್ಲೇ ಹಸಿವು ನಿಮಗೆ ತುಂಬಾ ಚೆನ್ನಾಗಿರೋದು ನಿಮ್ ಗಮನಕ್ಕೆ ಬರುತ್ತೆ. ಕೇವಲ ಮನೆಮದ್ದುಗಳನ್ನು ಮಾಡೋದಷ್ಟೇ ಅಲ್ಲ, ಹಸಿವನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು. ತನ್ಮನ ಭುಂಜಿತಃ ಅಂತ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಅದರ ಅರ್ಥ ಆಹಾರವನ್ನು ಸೇವಿಸುವಾಗ ತನು ಮನವನ್ನ ಏಕತ್ರಿತಗೊಳಿಸಿ ಏಕಾಗ್ರತೆಯಿಂದ ಮೌನದಲ್ಲಿ ಶಾಂತಿಯಲ್ಲಿ ಆಹಾರವನ್ನು ಸೇವಿಸಬೇಕು. ಅಂದ್ರೆ ಟಿವಿ ಮುಂದೆ ಕೂರಬೇಡಿ, ಮೊಬೈಲ್ ನಲ್ಲಿ ನೋಡಬೇಡಿ, ಮೊಬೈಲ್ ಅಲ್ಲಿ ಮಾತಾಡದೆ ಬೇರೆ ಕಡೆ ಗಮನ ಹರಿಸದೆ ಏಕಾಗ್ರತೆಯಿಂದ ಊಟ ಮಾಡಿ ನಿಮ್ಮ ಹಸಿವು ಚೆನ್ನಾಗಿರುತ್ತೆ. ತುಂಬಾ ಅವಸರದಲ್ಲಿ ಊಟ ಮಾಡ್ಬಿಡೋದು, ಸಮಯ ಕಡಿಮೆ ಇದೆ ಅಂತ ಊಟ ಮಾಡ್ಬಿಡೋದು, ಅಥವಾ ಟಿವಿ ನೋಡ್ತಾ ತುಂಬಾ ಡಿಲೇ ಆಗಿ ಊಟ ಮಾಡೋದು, ಇವೆರಡೂ ಕೂಡ ತಪ್ಪೆ. ಸಕಾರಾತ್ಮಕವಾಗಿ ಹೇಳಿದ್ರೆ 10-12 ನಿಮಿಷದಲ್ಲಿ ಊಟ ಮುಗಿಸ್ಬಿಡಿ, 6-7 ನಿಮಿಷದಲ್ಲಿ ತಿಂಡಿ ಮುಗಿಸ್ಬಿಡಿ, ಸಾಕು, ಅಷ್ಟು ಸ್ಪೀಡು. ಅದರಿಂದನೂ ಕೂಡ ನಿಮಗೆ ಜೀರ್ಣಕ್ರಿಯೆ ಪೂರಕವಾಗಿದೆ. ಯಾವಾಗೋ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ ನಮ್ಮ ಜನ, ಪುನಃ ತಿನ್ನೋದು, ತಡಾಗಿ ತಿನ್ನೋದು, ಹೊತ್ತಲ್ ತಿನ್ನೋದು. ಇದನ್ನ ದಯವಿಟ್ಟು ದೂರ ಮಾಡಿ. ಬೆಳಿಗ್ಗೆ 8-9 ಉಪಹಾರ ಸೇವಿಸಿ, ಮಧ್ಯಾಹ್ನ 1-2 ಮಧ್ಯಾಹ್ನದ ಭೋಜನ ಮಾಡಿ, ರಾತ್ರಿ ವಿಶೇಷವಾಗಿ 7-8 ಗಂಟೆ ಒಳಗಡೆ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮಧ್ಯದಲ್ಲಿ ನೀರನ್ನು ಹೊರತುಪಡಿಸಿ ಒಮ್ಮೆ ಏನೋ ಹೊಟ್ಟೆ ಹಸ್ದಾಗ ಸ್ವಲ್ಪ ಹಣ್ಣನ್ನು ತಿನ್ನೋದು ಬಿಟ್ರೆ ಬೇರೆ ಆಹಾರಗಳನ್ನು ತಿನ್ಬೇಡಿ. ಇನ್ನು ಜೀರ್ಣೆ ಅಶ್ನಿಯಾತ್, ಚೆನ್ನಾಗಿ ಜೀರ್ಣ ಆಗೋದನ್ನ ನೋಡ್ಕೊಂಡು ತಿನ್ನಿ. ಇನ್ನು ಬಹಳ ಮುಖ್ಯವಾದ ವಿಚಾರ ಜೀವನ ಶೈಲಿಯಲ್ಲಿ ಅಂದ್ರೆ ವೋಕಲ್ ಫಾರ್ ಲೋಕಲ್. ನಮ್ಮದಲ್ಲದ ಆಹಾರವನ್ನ, ನಮ್ಮ ಅಭ್ಯಾಸದಲ್ಲಿ ಇರದೇ ಇರೋ ಆಹಾರನ ಒಂದು ಕೊಳ್ಳುಬಾಕತನಕ್ಕೆ ನೀವು ಬಲಿಯಾಗಿ ನಮ್ಮದಲ್ಲದ ಆಹಾರವನ್ನು ಸೇವಿಸಬೇಡಿ, ಅದು ನಮ್ಮ ಹಸಿವೆಯನ್ನು ಕಡಿಮೆ ಮಾಡುತ್ತೆ. ಇನ್ನು ಯೋಗ ಅಂತೂ ನಮಗೆ ಅದ್ಭುತವಾಗಿ ನಮ್ಮ ಹಸಿವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯಕವಾಗುತ್ತೆ. ಸುಲಭವಾದ ಒಂದಿಷ್ಟು ಆಸನಗಳು, ವಿಶೇಷವಾಗಿ ಸೂರ್ಯ ನಮಸ್ಕಾರವನ್ನ ಸರ್ವಾಂಗ ಸುಂದರಾಸನ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲ ಅಂಗಾಂಗಗಳ ಕ್ಷಮತೆಯನ್ನು ಹೆಚ್ಚಿಸುವಂತಹ ಅದ್ಭುತವಾದ 12 ಆಸನಗಳ ಒಂದು ಯೋಗಾಸನದ ವಿನ್ಯಾಸವೇ ಸೂರ್ಯ ನಮಸ್ಕಾರ. ಪರಿಣಿತರಿಂದ ಸೂರ್ಯ ನಮಸ್ಕಾರವನ್ನು ಕಲಿತು ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋದು ಕೂಡ ನಮ್ಮ ಹಸಿವನ್ನ ಹೆಚ್ಚು ಮಾಡುತ್ತೆ. ಇನ್ನು ಪ್ರಾಣಾಯಾಮ ಧ್ಯಾನಗಳು ಕೂಡ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತವೆ, ಹಸಿವನ್ನ ಹೆಚ್ಚು ಮಾಡ್ತವೆ. ಹೀಗೆ ನಾನು ಈವರೆಗೆ ಹೇಳಿದಂತ ಆಯುರ್ವೇದ, ಜೀವನ ಶೈಲಿ, ಯೋಗದ ನಿಯಮಗಳನ್ನು ಅಳವಡಿಸ್ಕೊಳ್ಳಿ ಹಾಗೂ ಹಸಿವೆಯನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ತನ್ಮೂಲಕ ನಿಮ್ಮೆಲ್ಲ ಪೋಷಕಾಂಶಗಳು ಆಹಾರದಲ್ಲಿ ನಿಮಗೆ ಸಿಗ್ತವೆ, ನಿಮ್ಮ ಆರೋಗ್ಯ ಸದೃಢವಾಗಿರುತ್ತೆ. ಹಾಗಾಗ್ಲಿ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಕೆಳಗರೆ ಹಸಿವು ಆಗೋದಿರೋದು ಕಾರಣ ಮತ್ತು ಪರಿಹಾರ ಈ ಕುರಿತು ಇದುವರೆಗೆ ಸಲಹೆಗಳನ್ನು ನೀಡಿದವರು, ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಗುರು ಬಸವರಾಜ್ ಯಲಗಚ್ಚಿನವರು. ಭುಜದ ನೋವು ಯಾಕೆ ಬರುತ್ತೆ, ಏನು ಸಮಸ್ಯೆ, ಹಾಗೆ ಪರಿಹಾರ ಈ ಕುರಿತಂತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಡಾಕ್ಟರ್ ಲಾವಣ್ಯ ಲಕ್ಷ್ಮಿ ಅವರು. ಭುಜದ ಕ್ಷೀಣತೆ ರೋಗದ ಪ್ರಾಥಮಿಕ ಹಂತವೆಂದು ಪರಿಗಣಿಸಿದ್ದಾರೆ. ಭುಜ ಸಂಧಿಯಲ್ಲಿ ಶ್ಲೇಷಕ ಕಫ ನಷ್ಟ ಅಥವಾ ಶುಷ್ಕತೆ ಸಂಭವಿಸುತ್ತದೆ. ಸಾಮಾನ್ಯವಾಗಿ ಆಕಸ್ಮಿಕ ಅಥವಾ ಹಾನಿಯಿಂದ ಚಲನೆಯ ಕೊರತೆಯಿಂದ ಉಂಟಾಗುತ್ತದೆ. ವಿವಿಧ ಕಾರಣಗಳಿವೆ. ಅದರಲ್ಲಿ ಆಹಾರ, ಅತಿಯಾದ ಖಾರ, ಕಹಿ ಪದಾರ್ಥ ತಿನ್ನುವುದರಿಂದ ವಾತ ಜಾಸ್ತಿಯಾಗಿ ನೋವಾಗುತ್ತದೆ. ಮತ್ತೆ ಭುಜ ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರಭಾವಿಸುವಂತಹ ವ್ಯಾಯಾಮಗಳನ್ನು, ಭಾರವಾದ ಹೊರೆಗಳನ್ನು ಹೊತ್ತುಕೊಳ್ಳುವುದರಿಂದ ಅಂಶ ಪ್ರದೇಶದಲ್ಲಿ ವಾತ ಪ್ರಕೋಪ ಮತ್ತು ನೋವು ಉಂಟಾಗುತ್ತದೆ. ಸಕ್ಕರೆ ಕಾಯಿಲೆಯವರು ಜಾಸ್ತಿ ಬಳಲುತ್ತಾರೆ.
ಆಯುರ್ವೇದದಲ್ಲಿ ನಸ್ಯ, ಸ್ನೇಹಪಾನ, ಅಭ್ಯಂಗ, ಸ್ವೇದನ, ಶಮನ ಔಷಧಿಗಳನ್ನು ಹೇಳಿದ್ದಾರೆ. ಆಯುರ್ವೇದದಲ್ಲಿ ಬಸ್ತಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸ್ಥಾನಿಕ ಬಸ್ತಿ ಎಂದರೆ ಉದ್ದಿನ ಹಿಟ್ಟಿನಿಂದ ಕಟ್ಟೆ ಕಟ್ಟಿ ಔಷಧಿಯುಕ್ತ ಎಣ್ಣೆಯನ್ನು ಸುರಿದು ಕೆಲ ಕಾಲ ಹಾಗೆ ಇಡಬೇಕು. ಎಣ್ಣೆಯ ತಾಪ ಕಡಿಮೆ ಆದಾಗ ಮತ್ತೆ ಬಿಸಿ ಮಾಡಿ ಹಾಕಬೇಕು. ಎಣ್ಣೆಯ ಗುಣ ಮತ್ತು ಸ್ವೇದನದಿಂದ ಬರುವ ತಾಪದಿಂದ ನೋವು ಕಡಿಮೆಯಾಗುತ್ತದೆ. ಇದನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬಹುದು. ಮನೆಯಲ್ಲಿ ಮಾಡಿಕೊಳ್ಳುವಂತಹ ಸರಳ ಉಪಾಯವನ್ನು ಹೇಳುತ್ತೇನೆ. ಒಂದು ಪಾತ್ರದಲ್ಲಿ ನೀರು ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಹುಳಿ, ಉಪ್ಪು, ನಿಂಬೆ ರಸ ಅದಕ್ಕೆ ಹಾಕಿ ಕಾಟನ್ ಬಟ್ಟೆಯನ್ನು ಹಿಂಡಿ ಭುಜದ ಭಾಗಕ್ಕೆ ಶಾಖವನ್ನು ಕೊಡಬಹುದು. ಹಾಗೆ ಒಂದು ಆರೋಗ್ಯ ಉಪನಾಹ ಅಂತ ಒಂದು ಇದೆ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅದನ್ನು ಕತ್ತರಿಸಿ ಮಿಕ್ಸಿಯಲ್ಲಿ ರುಬ್ಬಿ ತದನಂತರ ಪೇಸ್ಟ್ ಅನ್ನು ಹರಳೆಣ್ಣೆಯಲ್ಲಿ ಬಿಸಿ ಮಾಡಿ ಕೊನೆಯದಾಗಿ ಅರಸಿನವನ್ನು ಸೇರಿಸಿ ಅದನ್ನು ಬಟ್ಟೆಯಿಂದ ಕಟ್ಟಬೇಕು. ಇದರಿಂದ ನೋವು ಕಡಿಮೆ ಆಗುತ್ತದೆ. ಈ ಉಪಾಯಗಳನ್ನು ಮನೆಯಲ್ಲಿ ನೀವು ಮಾಡಿಕೊಳ್ಬಹುದು ಎಂದು ಹೇಳುತ್ತೇನೆ. ನೋಡಿ ಶತ್ರುಗಳೇ, ಭುಜದ ನೋವಿಗೆ ಕಾರಣ ಏನು ಮತ್ತು ಪರಿಹಾರಕ್ಕೆ ಸುಲಭದ ದಾರಿಗಳು ಏನೇನು ಅನ್ಕೊಂಡು ಇಲ್ಲಿವರೆಗೂ ವಿಷಯಗಳನ್ನು ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಲಾವಣ್ಯ ಲಕ್ಷ್ಮಿ ಅವರು. ಕೇಳುಗರೆ, ದಿನನಿತ್ಯದಲ್ಲಿ ಪುದೀನ ಈ ಕುರಿತು ಇವತ್ತು ವಿಚಾರಗಳನ್ನು ತಿಳಿಸಿದರೆ ಡಾಕ್ಟರ್ ಶಿರೀಷಾ SR. ಔಷಧಗಳೊಂದೇ ದೇಹದ ಕಾಯಿಲೆಗಳನ್ನು ಗುಣಪಡಿಸಬಹುದು ಎಂದು ನೀವು ತಿಳಿದಿದ್ದರೆ ಅದು ತಪ್ಪು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಮಾತಿನಂತೆ ನಮ್ಮ ಆಹಾರದಲ್ಲೇ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹಾಗೂ ಗುಣಪಡಿಸಿಕೊಳ್ಳಬಹುದು. ಅದೇ ರೀತಿ ದಿನಬಳಕೆಯಲ್ಲೇ ಒಂದಾದ ಪುದೀನ ಸಹ ಹೊರತೇನಲ್ಲ. ಹಲವಾರು ಜಾಹೀರಾತುಗಳಲ್ಲಿ ರಿಫ್ರೆಶಿಂಗ್ ಮಿಂಟ್ ಎಂದು ಎಲ್ಲರೂ ಕೇಳಿರುತ್ತೀರಾ. ಅದು ಬೇರೇನೂ ಅಲ್ಲ, ಅದುವೇ ಪುದೀನ. ಮಾರ್ಕೆಟ್ನಲ್ಲಿ ದೊರಕುವ ಟೂತ್ ಪೇಸ್ಟ್, ಬಬಲ್ ಗಮ್, ಬಾಯಿಯ ವಾಸನೆ ಹೋಗಿಸಿಕೊಳ್ಳಲು ಬಳಸುವ ಫ್ರೆಶ್ನರ್, ಮೂಗು ಕಟ್ಟಿದಾಗ ತೆಗೆದುಕೊಳ್ಳುವ ಇನ್ಹೇಲರ್, ಹೀಗೆ ಹಲವಾರು ವಿವಿಧ ವಸ್ತುಗಳು ಪುದೀನ ಫ್ಲೇವರ್ಗಳದ್ದೇ ಆಗಿರುತ್ತದೆ. ಪುದೀನ ತನ್ನ ಅದ್ಭುತವಾದ ಸುಗಂಧದಿಂದ ಆಹಾರದಲ್ಲಿ ಸ್ಥಾನ ಪಡೆದಿರುವುದಲ್ಲದೆ ತನ್ನ ವಿಶೇಷ ಆರೋಗ್ಯಕರ ಅಂಶಗಳಿಂದ ಔಷಧದಲ್ಲಿಯೂ ಸಹ ಸ್ಥಾನ ಪಡೆದುಕೊಂಡಿದೆ. ಪುದೀನವನ್ನು ವಿಧ ವಿಧ ಅಡುಗೆಗಳಲ್ಲಿ ರುಚಿಯನ್ನು ವೃದ್ಧಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ. ಇದು ಶೀತ ಗುಣವನ್ನು ಹೊಂದಿರುವುದರಿಂದ ಬೇಸಿಗೆಯಲ್ಲಿ ದೇಹಕ್ಕೆ ತಂಪನ್ನು ನೀಡುತ್ತದೆ. ಇದು ಆಹಾರದ ರುಚಿಯ ಗ್ರಹಣವನ್ನು ವೃದ್ಧಿಸುವಲ್ಲಿ ಸಹಾಯಕವಾಗಿದೆ ಹಾಗೂ ಜೀರ್ಣಶಕ್ತಿಯನ್ನು ವೃದ್ಧಿಸುವಲ್ಲಿ ಉಪಯುಕ್ತವಾಗಿದೆ. ಅಜೀರ್ಣ ಮತ್ತು ಹೊಟ್ಟೆ ನೋವು ನಿವಾರಿಸುವಲ್ಲಿಯೂ ಸಹ ಉಪಯುಕ್ತವಾಗಿದೆ. ಪುದೀನದ ಮಿಶ್ರಣ ಅಥವಾ ಪೇಸ್ಟ್ ಅನ್ನು ಸಂಧಿಗಳಿಗೆ ಹಚ್ಚುವುದರಿಂದ ಉರಿಯೂತ ಅಂದರೆ ಇನ್ಫ್ಲಮೇಷನ್ ಇಂದ ಉಂಟಾದ ನೋವನ್ನು ಕಡಿಮೆಗೊಳಿಸಬಹುದು. ಪುದೀನದ ಪೇಸ್ಟ್ ಅನ್ನು ಊಟದ ಜೊತೆ ಮೊದಲ ತುತ್ತಿನಲ್ಲಿ ಸೇವಿಸುವುದರಿಂದ ಹೊಟ್ಟೆಯಲ್ಲಿರುವ ಜಂತುಗಳು ನಾಶವಾಗುತ್ತದೆ. ಪುದೀನ ರಸವನ್ನು ನೀರಿನ ಜೊತೆ ಸೇರಿಸಿ ಬಾಯಿಯನ್ನು ಮುಕ್ಕಳಿಸುವುದರಿಂದ ಬಾಯಿಯ ದುರ್ವಾಸನೆಯನ್ನು ಮತ್ತು ಒಸಡಿನ ಸಮಸ್ಯೆಗಳಾದ ಒಸಡಿನ ಊತ, ನೋವುಗಳನ್ನು ಹೋಗಲಾಡಿಸಬಹುದು. ಪುದೀನದ ಎಲೆಗಳ ರಸವನ್ನು ಜೇನುತುಪ್ಪದ ಜೊತೆ ಸೇರಿಸಿ ಸೇವಿಸುವುದರಿಂದ ಕೆಮ್ಮು ಮತ್ತು ನೆಗಡಿ ಪರಿಹಾರವಾಗುತ್ತದೆ. ಪುದೀನದ ಎಣ್ಣೆಯ 1-2 ಹನಿಯನ್ನು ಬಿಸಿ ನೀರಿನಲ್ಲಿ ಹಾಕಿ ಹಬೆಯನ್ನು ತೆಗೆದುಕೊಳ್ಳುವುದರಿಂದ ತಲೆಭಾರ, ನೆಗಡಿ ಕಡಿಮೆಯಾಗುತ್ತದೆ. ಅಸ್ತಮ ಮತ್ತು ಇನ್ನಿತರ ಶ್ವಾಸಕೋಶದ ಸಮಸ್ಯೆ ಇರುವವರು ಸಹ ಇದನ್ನು ಬಳಸಬಹುದು. ಆದರೆ ಇದರ ಅತಿಯಾದ ಸೇವನೆಯಿಂದ ಎದೆ ಉರಿ ಉಂಟಾಗಬಹುದು. ಹೀಗೆ ಪುದೀನ ಸೇವನೆಯು ಕೇವಲ ಆಹಾರಕ್ಕೆ ಸೀಮಿತವಾಗದೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿದೆ. ಕೇಳುಗರೆ, ಅನೇಕರು ತಪ್ಪದೆ ಪುದೀನವನ್ನ ಅಡಿಗೆಗೆ ಉಪಯೋಗಿಸ್ಕೊಳ್ತಾ ಇರ್ತಾರೆ. ಅದರ ಔಷಧಿಯ ಗುಣಗಳು ಏನೇನಂತ ಅನ್ಕೊಂಡು ಇಲ್ಲಿವರೆಗೆ ತಿಳಿಸಿದವರು ಡಾಕ್ಟರ್ ಶಿರೀಷಾ SR. ಕೇಳಿದ್ರೆ ಡಾಕ್ಟರ್ ಅಕ್ಷಿತಾ E ಇವರು ತ್ರಿವಿಧ ಕುಕ್ಷಿ ಈ ಬಗ್ಗೆ ಮಾತಾಡ್ತಾರೆ. ತ್ರಿವಿಧ ಕುಕ್ಷಿಯ ಆಯುರ್ವೇದದಲ್ಲಿ ಪ್ರಮುಖ ಮಹತ್ವ ಇರುವ ವಿಷಯ. ಇದು ಹೊಟ್ಟೆಯನ್ನು ಕಾಲ್ಪನಿಕವಾಗಿ 3 ಭಾಗಗಳಾಗಿ ವಿಂಗಡಿಸುತ್ತದೆ ಮತ್ತು ಆಹಾರ ಸೇವಿಸುವ ವಿಧಾನವನ್ನು ಹೇಳುತ್ತದೆ. ಈ 3 ಭಾಗಗಳಲ್ಲಿ 1 ಭಾಗದಷ್ಟು ಘನ ಆಹಾರ, ಉದಾಹರಣೆಗೆ ಅನ್ನ, ಚಪಾತಿ, ಮುದ್ದೆ ಇತ್ಯಾದಿಗಳನ್ನು ತೆಗೆದುಕೊಳ್ಳಬೇಕು. ಮತ್ತೊಂದು ಭಾಗದಷ್ಟು ದ್ರವ ಪದಾರ್ಥಗಳನ್ನು ಅಂದರೆ ಮಜ್ಜಿಗೆ, ನೀರು, ಹಾಲು ತೆಗೆದುಕೊಳ್ಳಬೇಕು. ಇನ್ನೊಂದು ಭಾಗವನ್ನು ಖಾಲಿ ಬಿಡಬೇಕು. ತಪ್ಪಾದ ಆಹಾರ ಕ್ರಮ ಅಥವಾ ತಪ್ಪಾದ ಸಮಯದಲ್ಲಿ ಆಹಾರ ಸೇವನೆ ಮಾಡುವುದರಿಂದ ಅಜೀರ್ಣ ಮುಂತಾದ ರೋಗಗಳು ಉಂಟಾಗಬಹುದು. ಸರಿಯಾದ ಪ್ರಮಾಣದಲ್ಲಿ ಮತ್ತು ಸಮಯದಲ್ಲಿ ಆಹಾರ ಸೇವಿಸುವುದರಿಂದ ದೋಷ, ಧಾತು, ಮಲ ಸಮತೋಲನ ಕಾಪಾಡಿಕೊಳ್ಳುತ್ತದೆ ಹಾಗೂ ಶರೀರದ ಬಲವರ್ಣ ಆಯಸ್ಸು ಹೆಚ್ಚುತ್ತದೆ. ಋತು ಮತ್ತು ವಯಸ್ಸಿಗೆ ಅನುಗುಣವಾಗಿ ದೇಹದ ಅಗ್ನಿಯು ಬದಲಾಗುತ್ತದೆ. ಇದಕ್ಕೆ ಸರಿಸಮಾನಾಗಿ ನಾವು ಆಹಾರ ಸೇವಿಸಬೇಕು. ಒಬ್ಬ ಮನುಷ್ಯ ಆಹಾರ ಜೀರ್ಣಿಸಲು ತೆಗೆದುಕೊಳ್ಳುವ ಸಮಯದ ಮೇಲೆ ಅವನ ಅಗ್ನಿಯನ್ನು ಅಳೆಯಬಹುದು.
ಆಯುರ್ವೇದದಲ್ಲಿ ತ್ರಯೋಪ ಸ್ತಂಭ ಅಂದರೆ ಜೀವನಕ್ಕೆ ಆಧಾರವಾಗಿರುವ 3 ಸ್ತಂಭಗಳನ್ನು ವಿವರಿಸಿದ್ದಾರೆ. ಅವುಗಳು ಯಾವುದಂದರೆ ನಿದ್ರೆ, ಆಹಾರ ಮತ್ತು ಬ್ರಹ್ಮಚರ್ಯ. ಈ 3 ತತ್ವಗಳು ನಮ್ಮ ಆರೋಗ್ಯದ ಅಸ್ತಿತ್ವಕ್ಕೆ ಕಾರಣವಾಗಿದೆ. ಇದಕ್ಕಾಗಿ ಕೋಷ್ಟ ಎಂಬ ಪರಿಕಲ್ಪನೆಯನ್ನು ತಿಳಿಯುವುದು ಅತ್ಯಗತ್ಯ. ಇದನ್ನು 3 ಭಾಗವಾಗಿ ನೋಡಬಹುದು. ಕ್ರೂರಕೋಷ್ಟ ಇರುವರಲ್ಲಿ ಜಠರಾಗ್ನಿಯು ಏರುಪೇರಾಗಿರುತ್ತದೆ, ಅಂದರೆ ಮಲಬದ್ಧತೆ ಅಥವಾ ವಿಷಮಾಗ್ನಿ ಇರಬಹುದು. ಮೃದುಕೋಷ್ಟ ಇದ್ದವರಲ್ಲಿ ಸುಲಭವಾಗಿ ಮಲ ವಿಸರ್ಜನೆ ಆಗುತ್ತದೆ. ಮಧ್ಯಮ ಕೋಷ್ಟ ಇರುವರಲ್ಲಿ ಇತರ ಲಕ್ಷಣ ಕ್ರೂರ ಮತ್ತು ಮೃದುಕೋಷ್ಟ ಮಧ್ಯೆ ಇರುತ್ತದೆ. ಸರಿಯಾದ ಪ್ರಮಾಣದಲ್ಲಿ ಹಾಗೂ ಸಮಯದಲ್ಲಿ ಆಹಾರ ಸೇವಿಸುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಸರಿಯಾದ ಪ್ರಮಾಣ, ಸಮಯವನ್ನ ನೋಡಿಕೊಂಡು ಆಹಾರವನ್ನ ಸೇವನೆ ಮಾಡ್ತಾ ಇರಿ ಅಂತ ಅನ್ಕೊಂಡು ಸಲಹೆಗಳನ್ನ ಕೊಟ್ಟವರು ಡಾಕ್ಟರ್ ಅಕ್ಷಿತಾ ಇ. ಕೇಳಿಗರೆ, ಸುತ್ತುಮದ್ದು ಈ ಕುರಿತಂತೆ ಇವತ್ತು ವಿಷಯ ಪ್ರಸ್ತಾಪ ಡಾಕ್ಟರ್ ಇಂಚರಾ ಪಿ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಹಾಗಾಗಿ ಮಗುವಿನ ಆರೋಗ್ಯ ಅಂತದ್ದು ತುಂಬಾ ಪ್ರಮುಖವಾಗುತ್ತದೆ. ನಮ್ಮ ಆಯುರ್ವೇದದಲ್ಲಿ ಶರೀರ ವೃದ್ಧಿಕರ ಭಾವಾಸ್ ಎಂದರೆ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆ ಸಹಾಯ ಮಾಡುವ ಅಂಶಗಳ ಬಗ್ಗೆ ತಿಳಿಸಿದ್ದಾರೆ. ಅವು ಆಹಾರ ಸೌಷ್ಠವ, ಕಾಲ ಪರಿಣಾಮ ಹಾಗೂ ಅಭಿಘಾತ. ಇದರಲ್ಲಿ ತೊಂದರೆ ಉಂಟಾದರೆ ಮಗುವಿನ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಹಾನಿಯಾಗುತ್ತದೆ. ಆದ್ದರಿಂದ ಎಳೆ ವಯಸ್ಸಿನಿಂದಲೇ ಮಗುವಿನ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಬೇಕು. ಹಾಗಾದರೆ ಮಗುವಿನ ಬೆಳವಣಿಗೆ ಯಾವ ರೀತಿಯಲ್ಲಿ ಹೆಚ್ಚಿಸುವುದು? ಅದಕ್ಕೆ ನಮ್ಮ ಪೂರ್ವಜರು ಸುತ್ತುಮದ್ದು ಎಂಬುದನ್ನು ಪರಿಚಯಿಸಿದ್ದಾರೆ. ಏನಿದು ಸುತ್ತಮದ್ದು? ಹೇಗೆ ಬಳಸಬೇಕು? ಸುತ್ತುಮದ್ದು ಎಂದರೆ ಔಷಧಿಗಳನ್ನು ಸುತ್ತುವಿನ ವಿಧಾನ ಬಳಸಿ ತಯಾರಿಸುವುದು. ಮಗುವಿನ ವಯಸ್ಸಿನ ತಕ್ಕಂತೆ ಔಷಧ ಪ್ರಮಾಣ ಹಾಗೂ ಸುತ್ತುವಿಕೆ ಹೆಚ್ಚಿಸುವುದು. ಅಂದರೆ 1 ತಿಂಗಳ ಮಗುವಿಗೆ 1 ಸುತ್ತು, 2 ತಿಂಗಳ ಮಗುವಿಗೆ 2 ಸುತ್ತು ಬಳಸಿ ಔಷಧಿ ತಯಾರಿಸಲಾಗುತ್ತದೆ. ಎಲ್ಲಿ ಸುತ್ತುವುದು, ಹೇಗೆ ಕೊಡುವುದು ಅಂದರೆ ಗಂಧದ ಕಲ್ಲಿಗೆ ಔಷಧ ದ್ರವ್ಯಗಳನ್ನು ಬಳಸಿ ಅದರಿಂದ ಸರಿಯಾದ ರೀತಿಯಲ್ಲಿ ಸುತ್ತಬೇಕು. ಅದರಿಂದ ಬಂದ ಔಷಧಿ ಪೇಸ್ಟ್ ಅನ್ನು ಮಗುವಿಗೆ ನೆಕ್ಕಿಸಬೇಕು. ನಾವು ಸಾಮಾನ್ಯವಾಗಿ ಸುತ್ತುಮದ್ದಿನಲ್ಲಿ ಬಳಸುವ ಔಷಧಿಗಳು ನೆಲ್ಲಿಕಾಯಿ, ಅಳಲೆಕಾಯಿ. ಇದು ಮಗುವಿನ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಹಾಗೂ ಶುಂಠಿ, ಕಾಳು ಮೆಣಸು, ಹಿಪ್ಪಲಿ, ಜ್ಯೇಷ್ಠಮಧು ಸೇರಿಸಿ ಕೊಡುವುದರಿಂದ ಮಗುವಿನ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತದೆ. ಮಗುವಿಗೆ ಬೇದಿ ಅಥವಾ ಎಂತಾದರೂ ತೊಂದರೆ ಉಂಟಾದರೆ ಜಾಕಾಯಿಯನ್ನು ಅಥವಾ ಗಜ್ಜುಗ ಕಾಯಿಯನ್ನು ತೇಯ್ದು ನೆಕ್ಕಿಸುವುದರಿಂದ ಬೇದಿ ಕಮ್ಮಿಯಾಗುತ್ತದೆ. ಈ ಔಷಧಿಗಳ ಜೊತೆ ಅಮೃತ ಬಳ್ಳಿ, ಅಶ್ವಗಂಧ ಅಂತ ದ್ರವ್ಯಗಳನ್ನು ಬಳಸುವುದರಿಂದ ಮಗುವಿನ ಮಾನಸಿಕ ಬೆಳವಣಿಗೆ ವೃದ್ಧಿಯಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ಬಳಕೆ ಕಡಿಮೆಯಾಗುತ್ತಿದೆ. ಹಾಗಾಗಿ ಮಗುವಿಗೆ ಹೊಟ್ಟೆ ನೋವು, ಬೇದಿ, ಪದೇ ಪದೇ ಕೆಮ್ಮು, ನೆಗಡಿ, ಜ್ವರ ಅಂತ ಸಮಸ್ಯೆಗಳು ಹೆಚ್ಚಾಗುತ್ತಿದೆ. ಹಾಗಾಗಿ ಈ ಸುತ್ತುಮದ್ದುವನ್ನು ಸರಿಯಾದ ರೀತಿಯಲ್ಲಿ ಬಳಸುವುದರಿಂದ ಮಗುವಿನ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆ ಹೆಚ್ಚುತ್ತದೆ. ಇದರ ಜೊತೆಗೆ ಮಗುವಿನ ರೋಗ ನಿರೋಧಕ ಶಕ್ತಿಯು ಹೆಚ್ಚು ಮಾಡಲು ಈ ಸುತ್ತುಮದ್ದುವನ್ನು ಸರಿಯಾದ ರೀತಿಯಲ್ಲಿ ಬಳಸುವುದರಿಂದ ಮಗುವಿನ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆ ಸಹಕಾರಿಯಾಗುತ್ತದೆ. ಇದರ ಜೊತೆಗೆ ಮಗುವಿನ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಆದ್ದರಿಂದ ಪ್ರತಿ ತಾಯಿಯು ತಮ್ಮ ಮಗುವಿಗೆ ಸುತ್ತುಮದ್ದನ್ನು ತೆಗೆದುಕೊಡುವುದು ಉತ್ತಮ ಅಭ್ಯಾಸ. ಕೇಳಿದರೆ, ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ವಿವಿಧ ಔಷಧಿಯ ಸಾಮಗ್ರಿಗಳನ್ನು 1 ಸುತ್ತು, 2 ಸುತ್ತು, 1 ವರ್ಷ ತನಕ 12 ಸುತ್ತು ತೇದು ಒಂದು ರೀತಿಯಲ್ಲಿ ಅವುಗಳಿಗೆ ಉಣಬಡಿಸೋದು ಅಥವಾ ಕೊಡೋದ್ರಿಂದ ಅನುಕೂಲ ಆಗ್ತದೆ ಅಂತ ಅನ್ಕೊಂಡು ಹೇಳಿದವರು ಡಾಕ್ಟರ್ ಇಂಚರಾ ಪಿ. ಕೇಳಿದರೆ, ಶಿಶುಗಳ ಉದರ ಬೇನೆ ಮತ್ತು ನಿವಾರಣೆ ಈ ಬಗ್ಗೆ ನಿಮಗೆ ಸಲಹೆಗಳು ಬೇಕಾಗ್ತಿರ್ತಾವಲ್ವಾ? ಆಲಿಸ್ಕೊಳ್ಳಿ ಡಾಕ್ಟರ್ ಗಾನವಿ GM ಅವರ ಮಾತುಗಳನ್ನ. ಮಗುವಿನ ಬೆಳವಣಿಗೆಗೆ ತಾಯಿಯ ಎದೆಹಾಲೇ ಅಮೃತ. ಆರೋಗ್ಯ ಮತ್ತು ಬದುಕಿಗಾಗಿ ಅತ್ಯಂತ ಶ್ರೇಷ್ಠ ವೈಜ್ಞಾನಿಕ ಮಾರ್ಗ ಎಂದರೆ ಮೊದಲು 6 ತಿಂಗಳು ಕೇವಲ ತಾಯಿಯ ಎದೆಹಾಲನ್ನು ಉಣಿಸುವುದು. ಹಾಲುಂಡ ಕೂಸು ಸಂತೃಪ್ತಿಯಿಂದ ಆಡುತ್ತಾ ನಳನಳಿಸುತ್ತಿರುತ್ತದೆ. ಆದರೆ ಕೆಲವೊಮ್ಮೆ ಎಷ್ಟೇ ಹಾಲುಣಿಸಿದರೂ, ಆರೈಕೆ ಮಾಡಿದರೂ ಕಾರಣವಿಲ್ಲದೆ ಮಗು ಸಿಕ್ಕಾಪಟ್ಟೆ ಅಳುತ್ತಿರುತ್ತದೆ. ಮಗುವಿಗೆ ಮಾತು ಬಾರದ ಕಾರಣ ತನ್ನ ನೋವನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಅಲ್ಲವೇ? ಹೀಗಿರುವಾಗ ಸಾಮಾನ್ಯವಾಗಿ ತಾಯಂದರಿಗೆ ತುಂಬಾ ಭಯಭೀತಿಯಾಗುವುದು ಸಹಜ. ಮನೆಯ ಹಿರಿಯ ತಲೆಗಳು ಮಗುವಿಗೆ ಹೊಟ್ಟೆ ನೋವಾಗಿರಬಹುದು ಎಂದು ಹೇಳುವುದನ್ನು ನೀವು ಕೇಳಿರುವಿರಿ. ಏನಿದು ಹೊಟ್ಟೆ ನೋವು? ಯಾಕೆ ಮಕ್ಕಳಲ್ಲಿ ಸಾಮಾನ್ಯವಾಗಿದೆ? ಅದಕ್ಕೇನು ಮಾಡಬೇಕು ಎಂಬುದನ್ನು ನೋಡೋಣ. ಉದರಬೇನೆ ಎಂಬುದು ಶಿಶುಗಳಿಗೆ ಕಾಡುವ ವಿಶಿಷ್ಟವಾದ ಸಮಸ್ಯೆಯಾಗಿದ್ದು ಸುಲಭ ಸರಳ ಉಪಾಯಗಳಿಂದ ನಿಯಂತ್ರಿಸಬಹುದು. ಇದು ಸಾಮಾನ್ಯವಾಗಿ 2 ರಿಂದ 3 ವಾರಗಳ ವಯಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ಮಗುವಿನ ಪುನರಾವರ್ತಿತ ಅಳುವ ಸ್ಥಿತಿ ಎಂದರೆ ಕಾರಣವಿಲ್ಲದೆ ನಿರಂತರವಾಗಿ 3 ಗಂಟೆಗಳಿಗಿಂತ ಹೆಚ್ಚು ಕಾಲ ಅಳುತ್ತಾ ಪೋಷಕರಿಗೆ ಗಾಬರಿಯನ್ನುಂಟು ಮಾಡುತ್ತದೆ.
ಸಾಮಾನ್ಯವಾಗಿ ಇದು ಸಂಜೆ ಅಥವಾ ರಾತ್ರಿಯ ವೇಳೆ ಹೆಚ್ಚಾಗಿರುವುದಲ್ಲದೆ ತಾಯಿಯ ನಿದ್ರೆಯನ್ನು ಹಾಳು ಮಾಡುತ್ತದೆ ಮತ್ತು ಮಗು ಮಲಮೂತ್ರ ವಿಸರ್ಜನೆ ಮಾಡುವಾಗ ಮುಕ್ಕರಿಸುವುದು ಅಂದರೆ ಮುಖ ಕಿವುಚುವಂತೆ ಮಾಡುವುದು ಮುಖ್ಯ ಲಕ್ಷಣ. ಹಾಗಾದರೆ ಇದಕ್ಕೆ ಏನು ಕಾರಣ? ಮಗುವಿನಲ್ಲಿ ಕಾಣಿಸಿಕೊಳ್ಳುವ ಹೊಟ್ಟೆ ನೋವಿಗೆ ತರತರವಾದ ಅಂಶಗಳು ಪೂರಕವಾಗಿದೆ. ಉದರಶೂಲೆಯು ಶಿಶುವಿನ ಗ್ಯಾಸ್, ಆಸಿಡ್ ರಿಫ್ಲೆಕ್ಸ್ ಅಥವಾ ಆಹಾರ ಅಲರ್ಜಿಯ ಲಕ್ಷಣಗಳನ್ನು ಸಹ ಪ್ರದರ್ಶಿಸಬಹುದು. ಮೊದಲನೆಯದಾಗಿ ತಾಯಿಯ ಆಹಾರ ವಿಹಾರ ನೇರವಾಗಿ ಪ್ರಭಾವ ಬೀರುತ್ತದೆ. ತಾಯಿಯು ಸ್ವೀಕರಿಸುವ ಆಹಾರ ಪದಾರ್ಥಗಳ ಸಾರದ ಒಂದು ಭಾಗ ಎದೆಯ ಹಾಲಿನ ರೂಪವಾಗಿ ಮಗುವಿಗೆ ಸೇರಬೇಕು. ಹೀಗಿದ್ದಲ್ಲಿ ತಾಯಿಯು ಅರೆಬೆಂದ ತಣ್ಣಗಿನ ಕಾಳುಗಳಿಂದ ಕೂಡಿದ ಆಹಾರವನ್ನು ಸೇವಿಸಿದಲ್ಲಿ ಮಗುವಿಗೆ ಜೀರ್ಣಕ್ರಿಯೆ ಕಷ್ಟವಾಗಿ ಉದರದಲ್ಲಿ ಬೇನೆ ಉಂಟಾಗುತ್ತದೆ. ಇದಲ್ಲದೆ ಹಾಲುಣಿಸುವ ಭಂಗಿ, ತಾಯಿ ಸ್ತನದ ತೊಟ್ಟು ಹಾಗೂ ಕಪ್ಪು ಭಾಗ ಸಂಪೂರ್ಣವಾಗಿ ಮಗುವಿನ ಬಾಯಿಯಲ್ಲಿ ಕೂತು ಗಾಳಿ ಎಲ್ಲಿಂದಲೂ ಒಳಹೋಗದ ಹಾಗೆ ಮುದ್ರಿತವಾಗಬೇಕು. ಆಗ ಏರೋಫೇಜಿಯಾ ಅಥವಾ ಗಾಳಿ ಕುಡಿದ ಸ್ತನ್ಯವನ್ನು ಸೇವಿಸುವುದು ತಡೆಯಬಹುದು. ಶೂಲೆ ಕಾಣಿಸಿಕೊಂಡಾಗ ಮಾಡಬಹುದಾದ ಉಪಾಯಗಳೇನು ನೋಡೋಣ. ಶಿಶುವಿನ ಉದರದಲ್ಲಿರುವ ಗಾಳಿ ಹೊರಹೋಗಬೇಕು. ಇದಕ್ಕೆ ಪೂರಕವಾಗುವ ಹಾಗೆ ಸರಿಯಾದ ರೀತಿಯಲ್ಲಿ ತೇಗಿಸುವುದು, ಅಂದರೆ ಮಗುವನ್ನು ಹಾಲುಣಿಸಿದ ಬಳಿಕ ಹೆಗಲ ಮೇಲೆ ಮಲಗಿಸಿಕೊಂಡು ಅಂಗೈಯ ಸಹಾಯದಿಂದ ಬೆನ್ನಿಗೆ ಒಡೆಯುವುದರಿಂದ ಉದರದ ಭಾಗದಲ್ಲಿ ಒತ್ತಡ ಉಂಟಾಗಿ ಗಾಳಿಯು ಹೊರಹೋಗುವುದರಿಂದ ಬೇನೆ ಕಡಿಮೆಯಾಗುತ್ತದೆ. ಅಲ್ಲದೆ ಮನೆಯಲ್ಲಿ ಸಿಗುವ ಹರಳೆಣ್ಣೆ ಅಥವಾ ಯಾವುದಾದರೂ ಎಣ್ಣೆಯನ್ನು ಕೊಂಚ ಉಗುರು ಬೆಚ್ಚಗೆ ಮಾಡಿ ಒಕ್ಕಳಿನ ಸುತ್ತ ವೃತ್ತಾಕಾರವಾಗಿ ಮಸಾಜ್ ಮಾಡುವುದರಿಂದ ಕೂಡ ಗಾಳಿಯ ಚಲನೆಗೆ ಅನುಕೂಲವಾಗುತ್ತದೆ. ಹಿರಿಯ ತಲೆಗಳು ವೀಳ್ಯದೆಲೆಯ ತೊಟ್ಟನ್ನು ಗುದದ್ವಾರದಲ್ಲಿ ಇರುವುದರಿಂದ ಈ ಮುಖೇನ ಗಾಳಿ ಸಂಚಲನೆ ಹಾಗೂ ಮಲವಿಸರ್ಜನೆಗೆ ಅನುವು ಮಾಡಿಕೊಡುತ್ತದೆ. ಇದಲ್ಲದೆ ಬಜೆ, ಹಿಂಗು, ಅಜುವಾನ್ ಲೇಪಗಳು ಸಹ ಉಪಯುಕ್ತ. ಅಲ್ಲದೆ ಬೆಚ್ಚಗಿನ ಸ್ನಾನ ಮತ್ತು ಸಂಕುಚಿತಗೊಳಿಸುವಿಕೆ ಅಂದರೆ ಸ್ವಾಡ್ಲಿಂಗ್ ಕೂಡ ಉಪಯುಕ್ತ. ಆಯುರ್ವೇದದ ಪದ್ಧತಿಯಲ್ಲಿ ಸುಲಭವಾಗಿ ಸಿಗಬಹುದಾದ ಅಜುವಾನ್, ಜೀರಿಗೆ, ಓಂಕಾಳು, ಹಿಂಗು ಇತ್ಯಾದಿ ದ್ರವ್ಯಗಳ ಅರ್ಕ ಸಿರಪ್ ಕೂಡ ಉಪಯುಕ್ತವಾಗಿದೆ. ಎಲ್ಲಕ್ಕೂ ಮಿಗಿಲಾಗಿ ತಾಯಿಯು ತಾನು ಸೇವಿಸಬಹುದಾದ ಆಹಾರದ ಬಗ್ಗೆ ಜಾಗರೂಕವಾಗಿರಬೇಕು. ಸರಿಯಾದ ಕಾಲದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸುವುದಲ್ಲದೆ ಸರಿಯಾದ ವಿಶ್ರಾಂತಿ ನಿದ್ರೆಗಳನ್ನು ಪಾಲಿಸಬೇಕು. ಹೀಗೆ ಹೇಳಿರುವ ವಿಭಿನ್ನ ಪರಿಹಾರಗಳನ್ನು ಅಳವಡಿಸಿಕೊಂಡು ಮಗುವಿನ ಆರೋಗ್ಯದಲ್ಲಿ ಗಮನಾರ್ಹ ಬದಲಾವಣೆಯನ್ನು ಗಮನಿಸಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಶಿಶುಗಳ ಉದರ ಬೇನೆ ಮತ್ತು ನಿವಾರಣೆ ಈ ಕುರಿತು ಇಲ್ಲಿವರೆಗೂ ಮಾತನಾಡಿದವರು ಡಾಕ್ಟರ್ ಗಾನವಿ ಜಿಎಂ ಅವರು. ಕಾಳುಮೆಣಸು ಅನೇಕರು ಬಳಸುವ ಸಾಂಬಾರ ದಿನಿಸಿ. ಈ ಕುರಿತು ಇದರ ಔಷಧೀಯ ಗುಣಗಳ ಬಗ್ಗೆ ಮಾತಾಡ್ತಿದ್ದಾರೆ ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು. ಕಾಳುಮೆಣಸು ನಾವು ದಿನನಿತ್ಯ ಉಪಯೋಗಿಸುವ ಸಾಂಬಾರ ಪದಾರ್ಥಗಳಲ್ಲಿ ಒಂದು. ಇದನ್ನ ನಾವು ಪೈಪರ್ ನೈಗರಮ್ ಅಂತ ಸಸ್ಯಶಾಸ್ತ್ರದಲ್ಲಿ ಹೇಳ್ತೀವಿ. ಆಂಗ್ಲ ಭಾಷೆಯಲ್ಲಿ ಇದನ್ನ ಬ್ಲಾಕ್ ಪೆಪ್ಪರ್ ಅಂತ ಕರಿತೀವಿ. ಮತ್ತು ರಾಷ್ಟ್ರ ಭಾಷೆಯಾದಂತಹ ಹಿಂದಿ ಭಾಷೆಯಲ್ಲಿ ಇದನ್ನ ಕಾಲಿ ಮಿರ್ಚಿ ಅಂತ ಕರಿತೀವಿ. ಕಾಳುಮೆಣಸು ಇದನ್ನ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಕಾಳುಮೆಣಸು ರುಚಿಯಲ್ಲಿ ಖಾರ ಮತ್ತು ಕಹಿಯಾಗಿರ್ತದೆ, ತುಂಬಾ ಉಷ್ಣಕಾರಿ. ಇದನ್ನ ಸೇವಿಸಿದಲ್ಲಿ ವಾತ ಮತ್ತು ಕಫದೋಷದಿಂದ ಉಂಟಾಗುವ ತೊಂದರೆಗಳು ನಿವಾರಣೆ ಆಗ್ತವೆ. ಈ ಕಾಳುಮೆಣಸಿನ ಉಪಯೋಗವನ್ನ ಚರ್ಚೆ ಮಾಡೋಣ. ಎಲ್ಲ ರೀತಿಯ ಕೆಮ್ಮುಗಳ ನಿವಾರಣೆಗೆ ಒಂದು 1/4 ಚಮಚದಷ್ಟು ಕಾಳುಮೆಣಸಿನ ಪುಡಿಯನ್ನ, ಅರ್ಧ ಚಮಚ ತುಪ್ಪ ಮತ್ತು 1 ಚಮಚ ಜೇನುತುಪ್ಪ ಮತ್ತು 1 ಚಮಚ ಸಕ್ಕರೆ ಅಥವಾ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಮಿಶ್ರ ಮಾಡಿಬಿಟ್ಟು ದಿನಕ್ಕೊಂದು 4-5 ಬಾರಿ ನೆಕ್ಕಿದ್ರೆ ಕೆಮ್ಮು ಕಡಿಮೆ ಆಗ್ತದೆ. ಕೆಲವು ಸಂದರ್ಭದಲ್ಲಿ ಲೋಳೆಯುಕ್ತ ಅತಿ ಭೇದಿಯಿಂದ ಬಳಲ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಒಂದು 1/4 ಚಮಚದಷ್ಟು ಈ ಕಾಳುಮೆಣಸಿನ ಪುಡಿಯನ್ನ 3-4 ಬಾರಿ ತಣ್ಣೀರಿನೊಂದಿಗೆ ಸೇವಿಸಿದ್ರೆ ಸ್ವಲ್ಪ ಹಿತಕಾರಿ ಆಗ್ತದೆ. ಅತಿಯಾದ ಗಟ್ಟಿ ಪದಾರ್ಥಗಳನ್ನ ಸೇವಿಸಿದಾಗ ಅಜೀರ್ಣ ಆಗಿರ್ತದೆ. ಅಂತ ಅಜೀರ್ಣದ ಸಮಯದಲ್ಲಿ ಒಂದು ಅರ್ಧ ಚಮಚ ಕಾಳುಮೆಣಸಿನ ಪುಡಿಯನ್ನ ಬಿಸಿನೀರಿನಲ್ಲಿ ಹಾಕೊಂಡು 2 ಬಾರಿ ಸೇವಿಸಿದ್ರೆ ಈ ಅಜೀರ್ಣ ಕಡಿಮೆ ಆಗಬಹುದು. ಹೊಟ್ಟೆ ಉಬ್ಬರ, ಅಜೀರ್ಣ, ಹೊಟ್ಟೆಯಲ್ಲಿ ಹುಳು ಮತ್ತು ಮೂತ್ರದ ತೊಂದರೆಗಳಲ್ಲಿದ್ದಲ್ಲಿ 1/4ರಿಂದ ಅರ್ಧ ಚಮಚ ಕಾಳುಮೆಣಸಿನ ಪುಡಿಯನ್ನ ನೀರಿನಲ್ಲಿ 2-3 ಬಾರಿ ಮಿಶ್ರ ಮಾಡಿ ಸೇವಿಸಬಹುದು. ಅತೀವ ನೆಗಡಿಯಿಂದ ಬಳಲ್ತಿರ್ತಕ್ಕಂಥ ರೋಗಿಗಳು 4 ಚಮಚ ಮೊಸರು ಮತ್ತು 2 ಚಮಚ ಬೆಲ್ಲ, ಇದರ ಜೊತೆಗೆ ಒಂದು 3/4 ಚಮಚ ಕಾಳುಮೆಣಸಿನ ಪುಡಿಯನ್ನ ಹಾಕಿ ಮಿಶ್ರ ಮಾಡಿಕೊಂಡು ದಿನಕ್ಕೆ 2 ಅಥವಾ 3 ಬಾರಿ ತಗೊಂಡ್ರೆ ನೆಗಡಿಯಿಂದ ಗುಣಮುಖವನ್ನ ಹೊಂದಬಹುದು. ಚರ್ಮದ ತೊಂದರೆಗಳಾದಂತಹ ಬಿಳಿ ತೊನ್ನು ಮತ್ತು ಸ್ಕೇಬಿಸ್ ಅಂತಕ್ಕಂತಹ ಚರ್ಮ ರೋಗಗಳಲ್ಲಿ ಕಾಳುಮೆಣಸಿನ ಪುಡಿಯನ್ನ ನೀರಿನೊಂದಿಗೆ ಚರ್ಮಕ್ಕೆ ಹಚ್ಚಿದಾಗ ಒಳ್ಳೆಯ ಪರಿಣಾಮವನ್ನು ಸಿಗಬಹುದು ಅಂತ ಕೂಡ ಕೆಲವರು ಅಭಿಪ್ರಾಯ ಪಡ್ತಾರೆ. ಎಲ್ಲ ವಿಧದ ಹಲ್ಲು ನೋವುಗಳಲ್ಲಿ ಕಾಳುಮೆಣಸಿನ ಪುಡಿಯನ್ನ ಉಪಯೋಗಿಸಿದ್ರೆ ಅಥವಾ ಕಾಳುಮೆಣಸಿನ ಪುಡಿಯನ್ನ ಹಲ್ಲು ಪುಡಿ ತರ ಅದನ್ನ ತಗೊಂಡ್ಬಿಟ್ಟು ಹಲ್ಲನ್ನು ಉಜ್ಜಿದ್ರೆ ಹಲ್ಲು ನೋವು ಕಡಿಮೆ ಆಗುತ್ತಂತ ಸಹಿತ ಕೆಲವು ಅನುಭವಿ ತಜ್ಞರು ಹೇಳ್ತಾರೆ. ದೀರ್ಘಕಾಲದಿಂದ ಇರತಕ್ಕಂತಹ ಕೆಮ್ಮು ಅಥವಾ ಶ್ವಾಸನಳಿಕೆಯಲ್ಲಿ ಅಥವಾ ಶ್ವಾಸಕೋಶದಲ್ಲಿ ಕಫ ಗಟ್ಟಿಯಾದಾಗ ಕೆಮ್ಮು ಬರ್ತದೆ. ಅಂತ ಸಮಯದಲ್ಲಿ ಅರ್ಧ ಚಮಚ ಕಾಳುಮೆಣಸಿನ ಪುಡಿಯನ್ನ ಜೇನುತುಪ್ಪದೊಂದಿಗೆ 3-4 ಬಾರಿ ದಿನಕ್ಕೆ ಸೇವಿಸಿದ್ರೆ ಗಟ್ಟಿಯಾದಂತಹ ಕಫವು ಕರಗಿ ಆ ಕೆಮ್ಮು ಕಡಿಮೆ ಆಗಬಹುದು. ಹೊಟ್ಟೆ ಉಬ್ಬರ ಏನಾದರೂ ಇತ್ತು ಅಂತಂದ್ರೆ ಅಂತ ಸಮಯದಲ್ಲೂ ಸಹ ಈ ಒಂದು ಕಾಳುಮೆಣಸು ತುಂಬಾ ಸಹಾಯಕಾರಿಯಾಗ್ತದೆ. ಸ್ವಲ್ಪ ಹಿಂಗಿನ ಜೊತೆಗೆ ಕಾಳುಮೆಣಸಿನ ಪುಡಿಯನ್ನ ಸೇವಿಸಿದ್ರೆ ಹೊಟ್ಟೆ ಉಬ್ಬರ ಶಮನ. ಜ್ವರದಿಂದ ಬಳಲ್ತಿರುವವರು ಒಂದು 1/4ರಿಂದ ಅರ್ಧ ಚಮಚ ಕಾಳುಮೆಣಸಿನ ಪುಡಿಯನ್ನ, ಒಂದು 1/4 ಚಮಚ ತುಪ್ಪ
ಮತ್ತು 2-3 ಚಮಚ ತುಳಸಿ ರಸದಲ್ಲಿ ದಿನಕ್ಕೆ 2 ಬಾರಿ ಸೇವಿಸಿದ್ರೆ ಜ್ವರ ಕಡಿಮೆ ಆಗಬಹುದು. ಸ್ಥೂಲಕಾಯ ಅಥವಾ ಬೊಜ್ಜಿನ ತೊಂದರೆ ಇರೋರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು 5-6 ಕಾಳು ಮೆಣಸನ್ನ ಒಂದು ವೀಳ್ಯದ ಎಲೆಯೊಂದಿಗೆ ಸೇವಿಸಿದ್ರೆ ಬೊಜ್ಜು ಕೂಡ ಕರಗಬಹುದು ಅಂತಕ್ಕಂಥ ಒಂದು ಅಭಿಪ್ರಾಯ. ಈ ಎಲ್ಲ ವಿಷಯಗಳನ್ನ ವೈದ್ಯರ ಜೊತೆಗೆ ಚರ್ಚಿಸಿ ಪರೀಕ್ಷಿಸಿಕೊಂಡು ವೈದ್ಯರ ಸಲಹೆ ಮೇರೆಗೆ ಸೇವಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಕಾಳುಮೆಣಸು ಅನೇಕರಿಗೆ ಸುಲಭವಾಗಿ ಸಿಗುತ್ತೆ, ಹಲವರು ನಿತ್ಯನೂ ಉಪಯೋಗಿಸ್ಕೊಳ್ತಾರೆ. ಆದರೆ ಆರೋಗ್ಯದ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಹೇಗೆ ಇದರ ಉಪಯೋಗವನ್ನು ಮಾಡಿಕೊಳ್ಬೇಕನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು. ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ, ಹಾಸನ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ.